ಆ ಕಾರ್ಯಕರ್ತರು ಮಾತ್ರ ಅಲ್ಲಿ ಹೋದ್ರೆ ಮಾತಾಡ್ತಾರೋ, ಬೇರೆ ರೈತರು ಹೋದ್ರೆ ಯಾರು ಮಾತಾಡ್ತಾರೆ? ಅವ್ರು ಕೊಡಲ್ಲ. ಆಗ್ಲೇ ಅಂದ್ರೆ 6 ಸಲಿಂದ ಅವರೇ ಅದಾರ ಸರ್. ಒಂದ್ಸಲಿ ನೋಡೋಣ, ಇವ್ರಿಗೆ ಚಾನ್ಸ್ ಕೊಡೋಣ ಅಂತ. ಸ್ಮಾರ್ಟ್ ಸಿಟಿ ಅಷ್ಟೇ ಹೊರತು ಸ್ಮಾರ್ಟ್ ಸಿಟಿಯಲ್ಲಿ ಏನ್ ಬೇಕಾದ ಅಜ್ಜರಿಗೆ ಓಟ್ ಹಾಕಿ ಗೆಲ್ಸಿರಿ ನಾವು. ಸರ್ ಯಾರೇ ಇರ್ತಂದ್ರೆ ನಾವು ಓಟ್ ಹಾಕಿ ರೆಡಿ ನಾವು. ಸರ್ ನಾವು ಬಿಜೆಪಿ ಏನೋ ಮಾಡಿ ಗೆಲ್ಸ್ಬೇಕು ಅಂತ ಇದ್ದೀವಿ ಸರ್. ಆ ಮಲ್ಲಿಕಾರ್ಜುನ MLA ಮತ್ತು ಮಗ ನಿಲ್ಲಿಸ್ತಾ ಇದಾರೆ ಅಂದ್ರೆ ಜನ ಹೆಂಗ್ ವೋಟ್ ಹಾಕ್ಬೇಕು ಸರ್? ನಮ್ಗೆ ಯಾವ್ದೋ ಒಂದು ಅಭಿವೃದ್ಧಿ ಆಗಿಲ್ಲ. ಅವ್ರ ಮನೆ ಹತ್ರ ಹೋಗಕ್ಕೆ ಆಗಲ್ಲ ನಮ್ಮಂತ. ರೋಡ್ ಮಾಡಿದ್ದಾರೆ, ಅದಕ್ಕೆ ಇನ್ನ ಧಕ್ಕೆ ಹಾಕಿಲ್ಲ. ಕೆಲಸ ಏನು ಮಾಡಿಲ್ಲ ಸರ್ ಇಲ್ಲಿ. ಏನು ಕಾಂಗ್ರೆಸ್ ಏನು ಮಾಡಿಲ್ಲ. ರೈತರಿಗೆ ಕೊನೆ ಭಾಗಕ್ಕೆ ನೀರ್ ಮುಟ್ಟಲ್ಲ ಸರ್. ಬಹಳ ವರ್ಷದಿಂದ ಕುಟುಂಬ ರಾಜಕಾರಣ ಮಾಡ್ಕೊಂತ ಬಂದಾರ. ಒಟ್ಟು ಹಿಂದೂ ಧರ್ಮ ಗೆಲ್ಬೇಕು. ಬೈ ಎಲೆಕ್ಷನ್ ಬಹಳ ನಡೀತಾ ಇದೆ ಸರ್. ಸೊ ಹಾಗಾಗಿ ನಮ್ಮಲ್ಲಿ ಬದಲಾವಣೆ ಅನಿಸ್ತಾ ಇದೆ. ನಿಮ್ಮ ಹೆಸರು? ನಾರಾಯಣ ರೆಡ್ಡಿ. ನಾರಾಯಣ ರೆಡ್ಡಿ ಅವರು. ಹೇಗಿದೆ ಸರ್ ಎಲೆಕ್ಷನ್ ಹೀಟ್? ಸಲ ಬೈ ಎಲೆಕ್ಷನ್ ಏನ್ ಸರ್, ಯಾವಾಗ ನೋಡಿದ್ರು ಅವರೇ ಸಾಬ್ರೆಲ್ಲ ವೋಟ್ ಹಾಕಿ ಅವ್ರಿಗೆ ಎಲ್ಲ ಅವ್ರು ಗೆಲ್ಲಿಸ್ತಿದ್ರು. ಈ ಸರ್ ನಾವೆಲ್ಲರೂ ಒಕ್ಕಟ್ಟಾಗಿ ಮುಸ್ಲಿಮ್ಸ್ ಕೇಳ್ತಾರ ನಮಗ್ ಟಿಕೆಟ್ ಕೊಡಿ ಅಂತ. ಅವ್ರು ಕೊಡ್ಲಿಲ್ಲ. ಕೊಡಲ್ಲ ಅಂತೀರಾ? ಅವ್ರು ಕೊಡಲ್ಲ ಅವ್ರಿಗೆ. ಪಕ್ಕನಾ? ಪಕ್ಕ ನೋಡಿ, ನಿಮಗ್ ಚೆನ್ನಾಗಿ ಗೊತ್ತಿರುತ್ತೆ. ಹೌದು ಪಕ್ಕ. ಮತ್ತೆ ಅವ್ರ ಫ್ಯಾಮಿಲಿಗೆನೆ? ಅವ್ರಿಗೆ ಈ ಸರ್ ನಾವೆಲ್ಲ ನಿಂತ್ಕೊಂಡು ಎಲ್ಲ ಬಿಜೆಪಿ ಗೆಲ್ಸ್ಬೇಕು ಅಂತ ಬಹಳ ಹಠ ಮಾಡ್ತಾ ಇದ್ವಿ. ಹೌದು. ಏನ್ ಸರ್, ಏನ್ ಪ್ರಾಬ್ಲಮ್ ಇದೆ ಇಲ್ಲಿ? ಏನ್ ಸರ್ ಪ್ರಾಬ್ಲಮ್ ಸರ್? ಆ ಕಾರ್ಯಕರ್ತರು ಮಾತ್ರ ಅಲ್ಲಿ ಹೋದ್ರೆ ಮಾತಾಡ್ತಾರೋ, ಬೇರೆ ರೈತರು ಹೋದ್ರೆ ಯಾರು ಮಾತಾಡ್ತಾರೆ? ಒಳಗನೆ ಬಿಟ್ಕೊಂಡಂಗೆಲ್ಲ ಅವ್ರು. ಕಾರ್ಯಕರ್ತರಿಗೆ ಮಾತ್ರ, ಜನಸಾಮಾನ್ಯರಿಗಿಲ್ಲ? ಬೇರೆ ಇಲ್ಲ, ಯಾರ್ಯಾರಿಗಿಲ್ಲ. ಹಂಗಾಗಿ ಈ ಸರ್ ನಾವು ಬಿಜೆಪಿ ಏನೋ ಮಾಡಿ ಗೆಲ್ಸ್ಬೇಕು ಅಂತ ಇದ್ದೀವಿ ಸರ್. ನೀವೆಲ್ಲ ಬಿಜೆಪಿ ಗೆಲ್ಸ್ಬೇಕು ಅಂತಿದ್ದೀರಾ, ಆದ್ರೆ ಬಿಜೆಪಿಲೇ ಒಗ್ಗಟ್ಟಿಲ್ಲ ಅಂತಾರಪ್ಪ. ಒಗ್ಗಟ್ಟಿಲ್ಲ ಅಂದ್ರೆ ಈ ಸಾರಿ ಒಗ್ಗಟ್ಟು ಆಗ್ತಾರ ಸರ್. ಯಾಕಂದ್ರೆ ಇಷ್ಟು ದಿವಸ ಅಜ್ಜ ಅಂತಂದು ಎಲ್ಲ ಓಟ್ ಹಾಕತ್ತಿರು. ಈ ಸಾರಿ ಅವ್ರು ಮಂಚನಕ್ಕೆ ಅಷ್ಟು ಬೇಕಂತ ಹೇಳ್ತಾ ಇದಾರು. ಹೌದಲ್ಲ? ಅಲ್ಲಪ್ಪ MP ಮಲ್ಲಿಕಾರ್ಜುನ MLA ಮತ್ತು ಮಗ ನಿಲ್ಲಿಸ್ತಾ ಇದಾರೆ ಅಂದ್ರೆ ಜನ ಹೆಂಗ್ ವೋಟ್ ಹಾಕ್ಬೇಕು ಸರ್? ನಾವು ಈ ಸಾರಿ ಏನಾರ ಮಾಡಿ ಬಿಜೆಪಿ ಗೆಲ್ಸ್ಬೇಕು ಅಂತ ಹಠ ಮಾಡ್ತಾ ಇದೀವಿ. ಏನ್ ಸರ್ ದೊಡ್ಡ ಸಮಸ್ಯೆ ಅಂದ್ರೆ ಏನಿಲ್ಲ? ಏನ್ ಸಮಸ್ಯೆ ಏನೇ ಸರ್, ರೈತರಿಗೆ ಏನು ಉಪಯೋಗ ಇಲ್ಲ, ಯಾರು ಏನು ಮಾಡಲ್ಲ. ಅವ್ರ ಮನೆ ಹತ್ರ ಹೋಗಕ್ಕೆ ಆಗಲ್ಲ ನಮ್ಮಂತಾರು. ಅವ್ರ ಕಾರ್ಯಕರ್ತರು ಬಿಟ್ಟು ಬೇರೆ ಯಾರು ಹೋಗಂಗಿಲ್ಲ. ಹಂಗೈತಿ ಪರಿಸ್ಥಿತಿ. ನಮ್ಮ ಹೆಸರು ಅರುಣ್ ಕುಮಾರ್. ಎಷ್ಟು ಹೈಟ್? ಎಷ್ಟು ನಿಮ್ದು? 6 ಡೇಸ್. ಓಕೆ. ಏನ್ ಸರ್ ಹೇಗಿದೆ ಬೈ ಎಲೆಕ್ಷನ್ ಈ ಸಲ? ಬೈ ಎಲೆಕ್ಷನ್ ಚೆನ್ನಾಗಿದೆ ಸರ್. ಈಗ ಹಳೆ ಪಕ್ಷ ಕೆಲಸ ಏನು ಮಾಡಿಲ್ಲ ಸರ್. ಇಲ್ಲಿ ಏನು ಕಾಂಗ್ರೆಸ್ ಏನು ಮಾಡಿಲ್ಲ. ಆದ್ರೂ ಅವ್ರನ್ನೇ ಸತತವಾಗಿ ಗೆಲ್ಸ್ಕೊ ಬರ್ತಿದ್ರಲ್ಲ. ಕೆಲಸ ಹಿರಿಯರು ಅಂತ ಹೇಳಿ ಅವ್ರನ್ನೆಲ್ಲ ಒಂದ್ ಸ್ವಲ್ಪ ಹಳೆ ವ್ಯಕ್ತಿಗಳೆಲ್ಲ ಗೆಲ್ಸಿ ಅಂತ ಬರ್ತಿದ್ರು ಸರ್. ಈ ಸಲ ನೋಡ್ಬೇಕು ಸರ್, ಒಂದ್ಸಲ ಅಲ್ಲೇ ಬೇರೆ ಐತಿ. ಅಂದ್ರೆ ಏನು ಕಾಂಗ್ರೆಸ್ ಅಲ್ಲೇ ಟಿಕೆಟ್ ಚೇಂಜ್ ಆಗ್ಬೇಕಾ ಅಥವಾ ಬಿಜೆಪಿ ಗೆಲ್ಬೇಕಾ ಏನಂತ? ನಮಗೆ ಬಿಜೆಪಿ ಗೆಲ್ಬೇಕಂತ ಆಸೆ. ಬಹಳ ದಿನದಿಲ್ಲ ಇಲ್ಲಿ. ಅವ್ರಿಗೆ ಒಂದ್ ಚಾನ್ಸ್ ಕೊಡ್ಬೇಕಂತ. ಯಾರು ಸೂಕ್ತ ಅಭ್ಯರ್ಥಿ? ಯಾರು ನಿಮ್ ಪ್ರಕಾರ ಸೂಕ್ತ ಅಂದ್ರೆ ನಮ್ಮ ಪಕ್ಷ ಯಾವ್ದು ಹೇಳ್ದತ್ತ ಅವ್ರ ಸೂಕ್ತ ಅಭ್ಯರ್ಥಿ. ಎಲ್ಲ ಪಕ್ಷ ಹೈಕಮಾಂಡ್ ಏನ್ ನಿರ್ಧಾರ ಮಾಡ್ತಾ ಬದ್ಧವಾಗಿರ್ತ ಸರ್. ಯಾರಿಗೆ ಕೊಟ್ರು? ಕಡೆಗೆ ವಿನಯ್ ಕುಮಾರ್ ಟಿಕೆಟ್ ಕೊಟ್ರು ಬಿಜೆಪಿಲಿ. ಓಕೆ ಸರ್, ಯಾರಿಗಾರ ಕೊಡ್ಲಿ ಸರ್, ನಾವ್ ಒಂದು ಪಕ್ಷಕ್ಕೆ ಮಾತ್ರ ನಿಷ್ಠವಾಗಿರ್ತ. ಯಾಕಂತ ಬದಲಾವಣೆ ಆಗ್ಲೇಬೇಕು ಈ ಸಲ ಅನ್ನಿಸ್ತಿದೆ? ಬಾಗ್ಲೆ ಅಂದ್ರೆ 6 ಸಲಿಂದ ಅವರೇ ಅದಾರ ಸರ್. ಒಂದ್ಸಲಿ ನೋಡೋಣ, ಇವ್ರಿಗೆ ಚಾನ್ಸ್ ಕೊಡೋಣ ಅಂತ. ಏನ್ ಸರ್ ದಾವಣಗೆರೆ ದಕ್ಷಿಣದಲ್ಲಿರೋ ದೊಡ್ಡ ಸಮಸ್ಯೆ ಏನು? ದೊಡ್ಡ ಸಮಸ್ಯೆ ಅಂದ್ರೆ ಅದೇ ರೈತರಿಗೆ ಕೊನೆ ಭಾಗಕ್ಕೆ ನೀರ್ ಮುಟ್ಟಲ್ಲ ಸರ್. ಆಮೇಲೆ ಇನ್ನು ಕೆಲ್ಸಗಳು ಬಹಳ ಇದೆ ಸರ್ ಮಾಡವು. ರೈತರ ಕೆಲಸ ಹೇಗಿದೆ ಸರ್ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಈಗ ಬದಲಾವಣೆ ಆಗ ಸಮಯ ಇದೆ. ಯಾಕೆ ಬದಲಾವಣೆ ಆಗ್ಬೇಕು? ಯಾಕೆಂದ್ರೆ ಅದು ಅವರು ಬಹಳ ವರ್ಷದಿಂದ ಕುಟುಂಬ ರಾಜಕಾರಣ ಮಾಡ್ಕೊಂತ ಬಂದಾರ, ಬೇರೆಯವ್ರಿಗೆ ಅವಕಾಶ ಕೊಟ್ಟಿರಲ್ಲ. ಒಟ್ಟು ಅವ್ರು ನಾವೇ ಇರ್ಬೇಕು ಅನ್ನೋದೊಂದು ಅವ್ರಿಗೆ ಇದಾಗಿತ್ತು. ಹಂಗಾಗಿ ಬದಲಾವಣೆ ಒಳ್ಳೇದು. ಅಂದ್ರೆ ಬಿಜೆಪಿ ಗೆಲ್ಬೇಕು ಅಂತಾನೆ? ಒಟ್ಟು ಹಿಂದೂ ಧರ್ಮ ಗೆಲ್ಬೇಕು. ಹೌದು, ಅವರು ಹಿಂದೂ ಧರ್ಮನೇ ತಾನೆ? ಹಿಂದೂ ಧರ್ಮನೇ, ಆದ್ರೆ ಅವ್ರು ಹಿಂದೂ ಸಪೋರ್ಟರ್ ಅಲ್ಲ, ಅಲ್ಪಸಂಖ್ಯಾತರು ಸಪೋರ್ಟ್ ಮಾಡ್ತಾರೆ. ಹೌದು, ಹಂಗಾಗಿ ಸಲ ಬದಲಾವಣೆ ಬಯಸ್ತದೆ. ನಿಮ್ ಪ್ರಕಾರ ರಿಸಲ್ಟ್ ಆಗುತ್ತೆ ಅನ್ಸುತ್ತೆ? ಆಗುತ್ತೆ ಸರ್, 100% ಆಗುತ್ತೆ. ಹೇಗಿದೆ ಬೈ ಎಲೆಕ್ಷನ್? ಬೈ ಎಲೆಕ್ಷನ್ ಬಹಳ ನಡೀತಾ ಇದೆ ಸರ್. ಎಲ್ಲೆಲ್ಲಿ ಏನೇನು ಯಾವಾಗ ಏನಾಗುತ್ತೆ ಅಂತ ಹೇಳಕ್ ಆಗಲ್ಲ. ಬಟ್ ನಮ್ಮಲ್ಲಿ ಏನಿದೆ ಅಂದ್ರೆ ಕೆಲವ್ರನ್ನೆಲ್ಲ ಹಿಂದೆ ಮುಂದೆ ನೋಡೋದಕ್ಕೆ ಆಗ್ತಾ ಇಲ್ಲ, ಬಡವರು ಅನ್ನೋದನ್ನ. ಅಲ್ಲಿ ನಮ್ದೊಂದು ಲೆವಿಟ್ ಇದೆ, ಅಲ್ಲಿ ಒಂದು ಶಿಶಿ ರೋಡ್ ಮಾಡಿದ್ದಾರೆ, ಅದಕ್ಕೆ ಇನ್ನ ಧಕ್ಕೆ ಹಾಕಿಲ್ಲ. 6 ತಿಂಗಳಾಯ್ತು, ಅಲ್ಲಿ ತಿರುಗಾಡಕ್ ಆಗ್ತಾ ಇಲ್ಲ. ಆಮೇಲೆ ಕಂಬಗಳು ಹಾಕಿದ್ದಾರೆ, ಇನ್ನ ರೈಟ್ ಕಲೆಕ್ಷನ್ ಕೊಟ್ಟಿಲ್ಲ. ಒಬ್ಬೊಬ್ರು ಒಂಥರ ಹೇಳ್ತಾರೆ, ಒಬ್ಬೊಬ್ರು ಒಂಥರ ಮಾತಾಡ್ತಾರೆ. ಸೊ ಅದೇನಂದ್ರೆ ಇರೋರಿಗೆ ಮಾತ್ರ ಅಧಿಕಾರ ಅಂದಂಗೆ, ಬಡವರಿಗೆ ಮಾತ್ರ ಏನಿಲ್ಲ, ಶ್ರೀಮಂತರಿಗೆ ಅಷ್ಟೇ. ಈ ಸಲ ಬದಲಾವಣೆ ಆಗುತ್ತೆ ಅನ್ಸುತ್ತೆ? ಹೇಳಕ್ ಆಗಲ್ಲ ಸರ್, ಬದಲಾವಣೆ ಆಗ್ಬೋದು.
ಆಗ್ಬೋದು ಆಗದೇನೋ ಇರ್ಬೋದು. ಆಗದೇನೆ ಇರ್ಬೋದು. ಯಾಕಂದ್ರೆ ಜನಗಳು ಯಾವ ಟೈಮಲ್ಲಿ ಯಾವ ರೀತಿ ಇರ್ತಾರ ಅಂತ ಹೇಳಕ್ಕಾಗಲ್ಲ. ಸೊ ಹಾಗಾಗಿ ನಮ್ಮಲ್ಲಿ ಬದಲಾವಣೆ ಆಗ್ಬೋದು ಅನಿಸ್ತಾ ಇದೆ. ಯಾಕಂದ್ರೆ ಈಗ ನಡೀತಾ ಇದೆ ಸರ್, ಅದೇ ತರ ಫಾಲೋ ಅಪ್ ಮಾಡ್ತಾ ಇದಾರೆ. ಗ್ಯಾರಂಟಿಗಳ ಕಾಲದಲ್ಲಿ ಸ್ವಲ್ಪ ಜನಗಳು ಹಿಂದೇಟ್ ಆಗ್ತಾ ಇದಾರೆ, ಯಾವ ಸಿಗ್ತಾ ಇಲ್ಲ. ಈಗ ನೋಡ್ರಿ ಕೆಲ್ಸ ಯುವಕರಿಗೆ, ಈಗ ನಮ್ಮ ಬ್ರದರ್ ಒಬ್ರು ಡಿಗ್ರಿ ಆಗಿದೆ ಸರ್, ಕೆಲಸ ಇಲ್ಲ. PUC ಅಲ್ಲಿ ಟಾಪ್ ಸಿರಿಗೆರೆ ಕಾಲೇಜಲ್ಲಿ ಓದಿದಾರೆ ನಮ್ಮ ತಂಗಿ ಒಬ್ಳು. PUC ಅಲ್ಲಿ ಟಾಪರ್ ಅವಳು, ಗೋಲ್ಡ್ ಸ್ಟೂಡೆಂಟ್ 2023 ಕಾಯ್ದಿದ್ದಾಳೆ. ಸೊ ಇದುವರೆಗೂ ಪೋಸ್ಟ್ ಯಾವ ಬಿಟ್ಟಿಲ್ಲ ಕರೆಕ್ಟ್ ಆಗಿ. ಅದೊಂದು ಯುವಕರಿಗೆ ಬೇಕು. ಆಮೇಲೆ ದಾವಣಗೆರೆಯಲ್ಲಿ ಯಾವ್ದೇ ತರ ಒಂದು ಕಂಪ್ನಿ IT BT ಬರ್ತದಂದ್ರು ಇನ್ನೂ ಬಂದೇ ಇಲ್ಲ. ಸೊ ಕಂಪ್ನಿ ಇದ್ರೆ ಪಾಡು. ಹುಡುಗರೆಲ್ಲ ಬಹಳ ಜನ ಓದ್ಕೊಂಡಿದ್ದಾರೆ, ಸುಮ್ನೆ ಕೆಲಸ ಓದಿ ಮನೆಗೆ ಇದಾರೆ ಹೊರತು ಯಾವ್ದೋ ಒಂದು ಫ್ಯಾಕ್ಟ್ರಿ ಹೋಗ್ಬೇಕಾಯ್ತು, ಬೆಂಗಳೂರು ಹೋಗ್ಬೇಕಷ್ಟೇ. ಏನ್ ಸರ್ ಬ್ಯಾಗ್ ಹೊತ್ಕೊಂಡು ಹೋಗೋದು, ಬೆಂಗಳೂರು ಹೋಗ್ಬಿಡೋದು. ಇಲ್ಲಿ ಇರೋ ಕಂಪ್ನಿಗಳು ಯಾವಿಲ್ವಲ್ಲ, ಸ್ಮಾರ್ಟ್ ಸಿಟಿ ಅಷ್ಟೇ ಹೊರತು ಸ್ಮಾರ್ಟ್ ಸಿಟಿಯಲ್ಲಿ ಏನ್ ಬೇಕಾದೋ ಇಲ್ಲ, ಬಟ್ ಬೇರೆ ಏನು ಇಲ್ಲ ಇಲ್ಲಿ. ಹಂಗಾಗಿ ಈ ಸಲ ಬದಲಾವಣೆ ಆಗುತ್ತೆ. ಸ್ವಲ್ಪ ಬದಲಾವಣೆ ಆಗ್ಬೋದು ಅನಿಸ್ತಾ ಇದೆ ಸರ್. ಸರ್ ನಿಮ್ಮ ಹೆಸರು? ಕಲ್ಲೇಶ್. ನಿಮ್ದೇ ಅಂಗಡಿ? ನಮ್ದೇ ಅಂಗಡಿ ಸರ್. ಹೇಗಿದೆ ಬಿಸ್ನೆಸ್? ನಡೀತೈತೆ, ಸಮಾಧಾನ ನಡೀತೈತೆ. ಏನ್ ಸಮಸ್ಯೆ ಅಂದ್ರೆ ಏನಿದೆ ಇಲ್ಲಿ? ಸಮಸ್ಯೆ ಏನಂದ್ರೆ ಇಲ್ಲಿ ನಮಗೆ ಯಾವ್ದೋ ಒಂದು ಅಭಿವೃದ್ಧಿ ಆಗಿಲ್ಲ ನಮ್ಮ ತರಬಣ್ಣ ನಗರದಲ್ಲಿ. ಅಭಿವೃದ್ಧಿ ಆಗ್ಬೇಕಂದ್ರೆ MLA ಯಾರಂತ ನಮ್ಗೆ ಇಲ್ಲಿವರೆಗೆ ಆದ್ರೆ ಗೊತ್ತಿಲ್ಲ. ಏನ್ ಸರ್ ಸತತವಾಗಿ ಎಲ್ಲ MLA ಗೊತ್ತಿಲ್ಲ? ಗೆಲ್ತಿದಾರೆ ಅಷ್ಟೇ. ಯಾಕಂದ್ರೆ ಅಲ್ಪಕ್ಕಿಂತ ಓಟ್ಗಳಿಂದ ಅವ್ರು ಗೆಲ್ತಿದಾರೆ. ಅವ್ರದ್ದು ಅವ್ರಿಗೆ ಸಮಸ್ಯೆ ಇಲ್ಲ. ನಮ್ದು ಏನಪ್ಪಾ ಅಂದ್ರೆ ನಮ್ಮೂರಿಗೆ ₹1 ಇದ್ದು ಆಗಿಲ್ಲ. 85 ಇದ್ರಾಗ ಫಿಲ್ಟರ್ ನೀರೊಂದು ಓಪನ್ ಮಾಡಿದ್ದೆ ನೋಡಿದ್ದೆ ವಜ್ಜನ. ಅಲ್ಲಿವರೆಗೆ ಆದ್ರೆ ನಾವು ನೋಡಿಲ್ಲ. ನಮ್ಮೂರಿಗೆ ಯಾವ್ದು ಅನುಕೂಲ ಇಲ್ಲ. ನಮಗೆ ಒಳ್ಳೆ ಅಭಿವೃದ್ಧಿ ಬೇಕು ನಮ್ಮ ತರಬನಗರಕ್ಕೆ. ಇಲ್ಲಿವರೆಗೆ ಆದ್ರೆ ಯಾರಿಗೂ ನಮ್ಮ ಅಭಿವೃದ್ಧಿ ಯಾರಂತ ನಮ್ಗೆ ಏನೂ ಗೊತ್ತಾಗಿಲ್ಲ. ಯಾರಂತ ಗೊತ್ತಾಗ್ಬೇಕಾದ್ರೆ ತೀರ್ಮಾನ ನಾವು ತಗೋಬೇಕಾಗತ್ತೆ. ಈಗ ಅಭ್ಯರ್ಥಿ ಯಾರು ಅಂತ ಗೊತ್ತಾದ್ಮೇಲೆ ನಿಮ್ಗಳ ತೀರ್ಮಾನ. ಅವ್ರ ಕುಟುಂಬದವರ, ಅಲ್ಪಸಂಖ್ಯಾತರ, ಅಂದ್ರೆ ಇಲ್ಲಿವರೆಗೂ ಕಾಂಗ್ರೆಸ್ ಗೆಲ್ಲಿಸ್ತಾ ಬರ್ತಿದ್ರಿ. ನಮ್ಮ ಪಕ್ಷದಲ್ಲಿ ಯಾರೇ ಕ್ಯಾಂಡಿಡೇಟ್ ಬಂದ್ರೆ ನಾವು ಗೆಲ್ಸೋ ಜವಾಬ್ದಾರಿ ನಮ್ಗೆ. ಕಾಂಗ್ರೆಸ್ ಪಕ್ಷ ಇಲ್ಲ, BJP ಪಕ್ಷದಲ್ಲಿ. ಹೌದೌದು. ಅಲ್ಪಕ್ಯಾತರ ಬರ್ಲಿ, ಹಿಂದೂಗಳೇ ಬರ್ಲಿ, ಯಾರೇ ಬರ್ಲಿ, ನಮ್ಮ ಅಭಿವೃದ್ಧಿ ಪಕ್ಷ, ನಮ್ಮ ಪಕ್ಷಕ್ಕೆ ನಾವು ಬಂದ್ರೆ ನಾವು ಗೆಲ್ಸಕ್ಕೆ ನಾವು ರೆಡಿ ಇದೀವಿ. ನಿಮ್ ಪಕ್ಷದಲ್ಲೂ ತುಂಬಾ ಜನ ಟಿಕೆಟ್ ಕೇಳ್ತಾವ್ರೆ. ಕೇಳಿದ್ರೆ ನಾವು ಯಾವ್ದೇ ಪಕ್ಷ ಯಾರೇ ನಿಂತ್ಕೊಂಡ್ರು ನಾವು ಓಟ್ ಹಾಕಕ್ ರೆಡಿ ನಾವು. ಹೌದೌದು. ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ ಬದಲಾವಣೆ ಫಿಕ್ಸ್ ಆಗುತ್ತೆ, ಆಗ್ಲೇಬೇಕು. ನಿಮ್ಮ ಹೆಸರು? ಮಲ್ಲಿಕಾರ್ಜುನ್ ಸರ್. ಏನ್ ಮಾಡ್ತೀರಾ? ವರ್ಕ್ಶಾಪ್ ವೆಲ್ಡಿಂಗ್ ಕೆಲಸ. ಹೇಗಿದೆ ಬಿಸ್ನೆಸ್? ಸಾಧಾರಣ ಇದೆ ಸರ್. ಓಕೆ, ನಿಮಗೆ ಚೆನ್ನಾಗಿ ಗೊತ್ತಿರುತ್ತೆ ಲೋಕಲ್ ರಾಜಕೀಯ. ಏನಾಗಬೇಕು ಈ ಸಲ ದಾವಣಗೆರೆ ದಕ್ಷಿಣದಲ್ಲಿ? ದಕ್ಷಿಣದಲ್ಲಿ ಏನಾಗ್ಬೇಕಂದ್ರೆ ಸರ್, ಈಗ ಬರೀ ಅವರೇ ಮಾಡ್ಕೊಂಡು ಮಾಡ್ತಾ ಇದಾರೆ. ಹೋದ ಸರಿ ಎಲೆಕ್ಷನ್ ಬಂದ್ರು, ಅಜ್ಜರಿಗೆ ಓಟ್ ಹಾಕಿ ಗೆಲ್ಸಿದೀವಿ ನಾವು. ಶಾಲ ಹಾಕಿದ್ರು ಸಮರ್ಥ ಅವರು. ಮತ್ತೆ ಅವ್ರ ಎಲೆಕ್ಷನ್ ಮಾಡಿದ್ಮೇಲೆ ನಮ್ಮನ್ನ ಯಾವ್ರು ಅಂದಿಲ್ಲ ಸರ್. ಓಟ್ ಕೇಳಕ್ ಅಷ್ಟೇ ಬಂದಿದ್ದೆ ಸರ್. ನಿಮ್ದು ಏನಾರ ಕಷ್ಟ ಇಲ್ಲ. ಓಕೆ, ಶ್ಯಾಮ್ನೂರ್ ಅವ್ರಿಗೊಂದು ರೆಸ್ಪೆಕ್ಟ್ ಇತ್ತು, ಅವ್ರಿಗೆ ಏಜ್ ಆಗಿತ್ತು. ಓಕೆ, ಅಥವಾ ಅವ್ರ ಪರವಾಗಿ ಯಾರು ಬರ್ಲೇ ಇಲ್ವಾ? ಯಾರು ಬರ್ಲಿಲ್ಲ. ಬಂದಿಲ್ಲ. ಅವ್ರು ಬರಕ್ ಆಗ್ಲಿಲ್ಲ. ಓಕೆ, ಅವ್ರ ಪರವಾಗಿ ಯಾರು ಬಂದಿಲ್ಲ ಸರ್. ದುರಂತ. ಹೌದು. ಓಕೆ, ಇದೇ ಬೇಜಾರ್ ಸರ್ ಮನ್ಸಿಗೆ. ಈಗ ಮತ್ತೆ ಅವ್ರ ಕುಟುಂಬಕ್ಕೆ ಟಿಕೆಟ್ ಅಂತಾರೆ. ನೋಡೋಣ ಸರ್ ಏನಾಗತ್ತೆ ಮುಂದೆ ನೋಡೋಣ. ನಿಮ್ ಪ್ರಕಾರ ಏನ್ ಆಗ್ಬೇಕು? ಚೇಂಜ್ ಆಗ್ಬೇಕು ಸರ್. ನೀವು ಕಾಂಗ್ರೆಸ್ ಅಲ್ಲಿ ಚೇಂಜ್ ಆಗ್ಬೇಕಂತಿದ್ರ ಅಥವಾ ಕಾಂಗ್ರೆಸ್ಸೇ ಬದಲಾಗಬೇಕು ಅಂತಿದ್ರ? ಕಾಂಗ್ರೆಸ್ ಬದಲಾಗಲ್ಲ ಸರ್. ನೋಡೋಣ, ನಾವು ಏನಾದ್ರು ಅನ್ಸಿಕೆ ಮುಂದೆ ಏನೋ ಈ ಬಾರಿ ಕಾಂಗ್ರೆಸ್ ಗೆಲ್ಲುತ್ತೆ ಇಲ್ಲಿ? ಹೇಳಕ್ ಆಗಲ್ಲ ಸರ್ ಅದು. ಇವ್ರು ಯಾಕಂದ್ರೆ ಅವರು ಇದು ಮಾಡಿಲ್ಲ, ಸ್ಪಂದಿಸ್ತಾ ಇಲ್ಲ ನಮ್ಮ ಹಿಂದೂಗಳಿಗೆ. ಹಾಗಾಗಿ ಸ್ವಲ್ಪ ಜನ ಮನಸ್ತಾಪ ಇದೆ. ನೋಡೋಣ. ಹಾಗಾಗಿ ಹಿಂದೂಗಳೆಲ್ಲ ಒಟ್ಟಾಗಿ ಒಂದು ಡಿಸಿಷನ್ ಮಾಡ್ತಾರೆ ಸರ್. ನಿಮ್ ಪ್ರಕಾರ ದಾವಣಗೆರೆಯ ದಕ್ಷಿಣದ ಮುಗ್ಧ ಮತದಾರರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಮುಗ್ಧ ಮತದಾರ ಸರ್, ಈಗ ಕ್ಯಾಂಡಿಡೇಟ್ಗಳು ಇದಾರೆ, ಇದ್ರಲ್ಲಿ ಇದಾರೆ. ಸಮರ್ಥವಾಗಿ ಯಾರು ನಮ್ಮ ಕೆಲಸ ಕಾರ್ಯಗಳು ಮಾಡ್ಕೊಡ್ತಾರ. ಸಮರ್ಥವಾಗಿ ಸಮರ್ಥ ಹೆಸರು ಹೇಳ್ತೀವಿ. ಸಮರ್ಥ ಅಲ್ಲ ಸರ್, ಕೆಲ್ಸದ ಬಗ್ಗೆ ಹೇಳಿದೆ ಸರ್, ಸಮರ್ಥ ಅಲ್ಲ. ಇಲ್ಲಿ ಸಮಾನವಾಗಿ ಕೆಲ್ಸಗಳು, ನಮ್ಮ ಕೆಲಸ ಕಾಮಗಾರಿಗಳು ಎಲ್ಲಾರು ಹೆಲ್ಪ್ ಮಾಡಂತ ವ್ಯಕ್ತಿ ಬಂದ್ರೆ ಅವ್ರಿಗೆ ಕೊಡಕ್ ನಾವು ರೆಡಿ ಇದೀವಿ. ಬದಲಾವಣೆ ಆದ್ರೂ ಆಗ್ಬೋದಾ? ಬಿಜೆಪಿ ಆಗ್ಬೋದು ಸರ್, ಗೆಲ್ಬೋದು ಸರ್. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.